ಹಾಯ್ ಎಲ್ಲರಿಗೂ. ಓಕೆ, ಇವತ್ತು ನಾನು ಮೀನಿದ್ದು ಡಿಫ್ರೆಂಟ್ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ. ಸಣ್ಣ ಸಣ್ಣ ಬಂಗಡೆ ಮೀನು ತೊಗೊಂಡು ಬಂದಿದ್ದಾರೆ ಮನೆಯಲ್ಲಿ. ಹಾಗೆ ನಾನು ಎನಿಸಿದೆ ಸ್ವಲ್ಪ ಟೇಸ್ಟಾಗಿ ಡೈಲಿ ಯಾವಾಗಲೂ ಕರಿ ಎಲ್ಲ ಮಾಡ್ತಾ ಇರ್ತೀವಿ ಅಥವಾ ಫ್ರೈ ಮಾಡ್ತೀವಿ ಅಲ್ವಾ, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತೇಳಿ. ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಒಮ್ಮೆಲೆ ಹೋಟೆಲ್ ಇದೆ ಆದರೆ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಸಣ್ಣ ಸಣ್ಣ ಕ್ಯಾಂಟೀನ್ ಇದೆ ಆದರೆ ಇದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಖಾರವಾಗಿ ಚೆನ್ನಾಗಿರುತ್ತೆ. ಫಸ್ಟಿಗೆ ಮೀನಿಗೆ ಮಸಾಲ ತೆಗಿತಾ ಇದ್ದೀನಿ ಮ್ಯಾರಿನೇಟ್ ಮಾಡಲು. ತುಂಬ ಖಾರ ಬೇಡ, ಸ್ವಲ್ಪ ಈ ಚಮಚದಲ್ಲಿ 1.5 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಈ ಚಿಲ್ಲಿ ಪೌಡರ್ ಅಷ್ಟು ಖಾರವಾಗಿ ಇಲ್ಲ. ಅರಿಶಿನ ಪೌಡರ್ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು, ವಿನಿಗರ್ ಹಾಕೋಣ, ಸ್ವಲ್ಪ ಇವಾಗ ನೀರು ಹಾಕಿ ಪೇಸ್ಟ್ ರೀತಿ ಮಾಡೋಣ. ಓಕೆ, ಇವಾಗ ಮೀನು ಹಾಕಿ ಮಸಾಲ ಹಾಕಿ ಇಡೋಣ. 10 ನಿಮಿಷ ಇಡಿ, ಮಸಾಲ ಚೆನ್ನಾಗಿ ಎಳೀಲಿ, ಆಮೇಲೆ ಫ್ರೈ ಮಾಡೋಣ. ಇದು ಓಕೆ, ಇಲ್ಲಿ ಮಸಾಲವನ್ನು ತೆಗೆದಿದ್ದೀನಿ. ಇದರಲ್ಲಿ ಒಣಮೆಣಸು ಉಂಟು ಸ್ವಲ್ಪ, ಹಾಗೂ ನೀರುಳ್ಳಿ ಒಂದು ಅರ್ಧ, ಕೊತ್ತಂಬರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು, 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಮೆಂತೆ ಕಾಳು ಹಾಗೂ ಬೆಳ್ಳುಳ್ಳಿ ಸ್ವಲ್ಪ, ಅದರೊಂದಿಗೆ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಖಾರ ಕಮ್ಮಿ ತಿನ್ನುವರು ಮೆಣಸು ಸ್ವಲ್ಪ ಕಮ್ಮಿ ಮಾಡ್ಬೋದು. ಇದು ಬ್ಯಾಡಗಿ ಮೆಣಸು, ಅಷ್ಟು ಖಾರ ಇರಲ್ಲ, ಮಸಾಲ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು. ಜಾಸ್ತಿ ಅಂದರೆ ಒಂದು ಮುಷ್ಟಿಯಷ್ಟು ಹಾಕಿದ್ದೀನಿ. ಇದು 1 kg ಉಂಟು ಮೀನು ಇಲ್ಲಿ. ಇದಕ್ಕೆ ಇವಾಗ ನಾನು ಮಸಾಲ ತೆಗೆದಿದಷ್ಟು. ಓಕೆ, ಒಂದು ಕಾವಲಿ ಇಟ್ಟಿದ್ದೀನಿ ಇವಾಗ ಮೀನು ಫ್ರೈ ಮಾಡಲಿಕ್ಕೆ. ಅದಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ, ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ತುಂಬ ಖಡಕ್ಕಾಗಿ ಫ್ರೈ ಮಾಡ್ಬೇಕಂತ ಇಲ್ಲ. ಒಂದು ಅಗಲವಾದ ಪಾತ್ರೆ ತಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೋಣ. ಸಣ್ಣ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಕಟ್ ಮಾಡಿ ಕೂಡ ಹಾಕ್ಬೋದು ನೀವು. ಸ್ವಲ್ಪ ಕೆಂಪಾಗಿದ್ದೆ ಇದಕ್ಕೆ ನೀರುಳ್ಳಿಯನ್ನು ಹಾಕೋಣ. ಒಂದು 3 ನೀರುಳ್ಳಿಯನ್ನು ಹಾಕಿದ್ರೆ ಸಾಕು. ಇದು ಕೂಡ ಕೆಂಪಾಗುವವರೆಗೂ ಫ್ರೈ ಮಾಡೋಣ. ಮೀನು ಫ್ರೈ ಮಾಡಿ ಎಣ್ಣೆ ಉಳಿಯುತ್ತೆ ನೋಡಿ, ಅದನ್ನು ಕೂಡ ಇದಕ್ಕೆ ಹಾಕಿ ಎಣ್ಣೆ ಕೂಡ ಸ್ವಲ್ಪ ಹೊತ್ತು ನೀರುಳ್ಳಿ ಕೆಂಪಾಗ್ಲಿ. ನೀರುಳ್ಳಿ ನೋಡಿ ಚೆನ್ನಾಗಿ ಕೆಂಪಾಗಿದೆ, ಒಳ್ಳೆ ರೀತಿಯಾಗಿದೆ ನೋಡಿ, ಈ ರೀತಿ ಬರಬೇಕು. ಆಮೇಲೆ ಇದಕ್ಕೆ ಟೊಮೆಟೊವನ್ನು ಹಾಕೋಣ. 4 ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ನಾನು. ಮೀನು ಮ್ಯಾರಿನೇಟ್ ಮಾಡಿದ ಮಸಾಲ ಉಳಿದಿದೆ ಆದರೆ ಇದಕ್ಕೆ ಇವಾಗಲೇ ಹಾಕಿಬಿಡಿ. ಉಪ್ಪನ್ನು ಹಾಕೋಣ ಹಾಗೂ ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಬಿಡೋಣ. ಓಕೆ, ಆಯಿಲ್ ಎಲ್ಲ ಮೇಲ್ ಬಂದಿದೆ ನೋಡ್ಬೋದು. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ. ಇವಾಗ ನೋಡಿ ಈ ರೀತಿ ಫ್ರೈ ಆಗಬೇಕು. ಆಮೇಲೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕೋಣ. ನುಣ್ಣಗೆ ಗ್ರೈಂಡ್ ಮಾಡಿದ್ದೇನೆ ಇದನ್ನು ಹಾಕೋಣ. ಸ್ವಲ್ಪ ಹೊತ್ತು ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ 1-2 ನಿಮಿಷ. ಓಕೆ, ಇಲ್ಲಿ 2 ನಿಮಿಷ ಒಳ್ಳೆ ರೀತಿ ಫ್ರೈ ಮಾಡಿದ್ದೀನಿ ಮಸಾಲ. ಇವಾಗ ಬೇಕಾಗೋ ಸ್ವಲ್ಪ ನೀರನ್ನು ಹಾಕೋಣ. ತುಂಬ ತೆಳು ಮಾಡಬೇಡಿ. ನೀರು ಹಾಕಿದ್ಮೇಲೆ ಒಳ್ಳೆ ರೀತಿ ಕುದಿ ಬರಬೇಕು. ಸ್ವಲ್ಪ ಉಪ್ಪು ಹಾಕಿದ್ವಿ, ಬೇಕಾ ಅಂತ ಹೇಳಿ ಕುದಿ ಬರುವಾಗ ನೋಡ್ಕೊಂಡು ಹಾಕಿ. ನಾನಿಲ್ಲಿ ಸ್ವಲ್ಪ ವೆನಿಗರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಹುಳಿ ಕಮ್ಮಿ ಉಂಟು, ಹಾಗಾಗಿ ನೀವು ಹುಳಿ ರಸ ಕೂಡ ಹಾಕ್ಬೋದು. ಮಿಕ್ಸ್ ಮಾಡೋಣ. ಫ್ರೈ ಮಾಡಿದ ಮೀನನ್ನು ಹಾಕೋಣ. ಆದಷ್ಟು ಅಗಲವಾದ ಪಾತ್ರೆನೇ ತಗೊಳ್ಳಿ.
ಜಾಸ್ತಿ ಇದು ಮಾಡಬೇಡಿ, ಮೆಲ್ಲನೆ ಮೇಲ್ಮೇಲೆ ಸ್ವಲ್ಪ ಮಸಾಲ ಹಾಕಿ ಸೈಡ್ ಮಾಡಿ ಈ ರೀತಿ ಒಳಗೆ ಹೋಗಲಿಕ್ಕೆ ಜಾಗ ಕೊಡಿ. ಓಕೆ, ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡ್ಬೋದು ಸೂಪರಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಓಕೆ, ಇದನ್ನು ಖಂಡಿತ ಮನೆಯಲ್ಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಳಿ ಯಾವ ರೀತಿ ಆಗಿತ್ತಂತ ಕಮೆಂಟ್ ಮಾಡಿ. ಇವತ್ತಿನ ಈ ರೆಸಿಪಿ ಲೈಕ್ ಆಯ್ತಂದ್ರೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.